ಹೋಳಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ನಿಮಗೆ ಗೊತ್ತಾ? ವಿಷ್ಣು ಪುರಾಣದ ಪ್ರಕಾರ ಹಿರಣ್ಯಕಶಿಪು ಮಗನ ಪ್ರಹ್ಲಾದ ವಿಷ್ಣುವಿನ ದೊಡ್ಡ ಭಕ್ತನಾಗಿದ್ದನು. ಆದರೆ ಹಿರಣ್ಯಕಶಿಪು ನಾನೇ ದೇವರು, ನನ್ನೇ ಪೂಜಿಸಬೇಕು ಅಂತ ಗರ್ವ ಇರೋದು. ಅದಕ್ಕೆ ಹಿರಣ್ಯಕಶಿಪುನಿಗೆ ವಿಷ್ಣುಮೂರ್ತಿ ಅಂದರೆ ಇಷ್ಟಪಡುತ್ತಿರಲಿಲ್ಲ. ಹಿರಣ್ಯಕಶಿಪು ಎಷ್ಟೇ ಪ್ರಯತ್ನಿಸಿದರೂ ಪ್ರಹ್ಲಾದನು ವಿಷ್ಣುವನ್ನು ಪೂಜಿಸುವುದನ್ನು ನಿಲ್ಲಿಸಲಿಲ್ಲ. ಇದರೊಂದಿಗೆ ಹಿರಣ್ಯಕಶಿಪು ಪ್ರಹ್ಲಾದನ ಜೀವವನ್ನು ತೆಗೆಯಲು ಅನೇಕ ಬಾರಿ ಪ್ರಯತ್ನಿಸಿದನು, ಆದರೆ ವಿಫಲವಾದನು. ಆದ್ದರಿಂದ ಹಿರಣ್ಯಕಶಿಪುವಿನ ಸಹೋದರಿ ಹೋಲಿಕಾಗೆ ಶಿವನು ವರವನ್ನು ನೀಡುತ್ತಾನೆ. ಶಿವನು ಅವಳಿಗೆ ಒಂದು ಬಟ್ಟೆಯನ್ನು ಕೊಟ್ಟು ಅವಳು ಯಾವುದೇ ಬೆಂಕಿಯಲ್ಲಿ ಸುಟ್ಟು ಹೋಗುವಂತೆ, ಅದರಿಂದ ತನ್ನನ್ನು ಮುಚ್ಚಿಕೊಳ್ಳುವಂತೆ ಹೇಳಿದನು. ಇದರೊಂದಿಗೆ ಹಿರಣ್ಯಕಶಿಪು ಹೋಲಿಕಾ ಹತ್ತಿರಕ್ಕೆ ಹೋಗಿ ಪ್ರಹ್ಲಾದನಿಗೆ ಇಟ್ಟುಕೊಂಡು ಬೆಂಕಿಯಲ್ಲಿ ಹಾರಲು ಹೇಳುತ್ತಾನೆ. ಸರಿ ಅಂತ ಹೇಳಿ ಪ್ರಹ್ಲಾದನನ್ನು ಹಿಡಿದುಕೊಂಡು ಬೆಂಕಿಯಲ್ಲಿ ಧುಮುಕುತ್ತಾಳೆ. ಆದರೆ ಹೋಲಿಕಾದ ಮೇಲೆ ಬಟ್ಟೆ ಪ್ರಹ್ಲಾದನ ಮೇಲೆ ಬೀಳುತ್ತೆ. ಇದರೊಂದಿಗೆ ಹೋಲಿಕಾ ಸುಟ್ಟು ಹೋಗುತ್ತಾಳೆ. ಆದರೆ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ. ಅದಕ್ಕಾಗಿಯೇ ಹೋಲಿಯ ಮುಂದೆ ಬೆಳಗುವ ಬೆಂಕಿಯು ಹೋಲಿಕಾ ದಹನ ಮತ್ತು ಅಧರ್ಮದ ಮೇಲೆ ಧರ್ಮ ಗೆದ್ದಿದೆ ಎಂದು ಸೂಚಿಸುತ್ತದೆ.